ಸತತ 4 ವರ್ಷದ ಬರಗಾಲದಿಂದ ತತ್ತರಿಸಿದ್ದ ಬಳ್ಳಾರಿ ಜಿಲ್ಲೆಯ ಬಹುತೇಕ ಗ್ರಾಮಗಳ ಜನರು ಪುರಾತನ ಕಾಲದ ಕೆರೆ, ಬಾವಿ ಮತ್ತು ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ನಿರಂತರವಾಗಿ ನಡೆಸುತ್ತಾ ಇದ್ದಾರೆ. ಇದಕ್ಕೆ ಫಲ ಎನ್ನುವಂತೆ ಕಳೆದ ತಿಂಗಳು ಸಿರುಗುಪ್ಪ ತಾಲೂಕಿನ ಉಪ್ಪಾರ ಹೊಸಳ್ಳಿಯಲ್ಲಿ ಸ್ವಚ್ಛಗೊಳಿಸಿದ್ದ ಕಲ್ಯಾಣಿಯಲ್ಲಿ ಜೀವಜಲ ಉಕ್ಕಿ ಹರಿತಾ ಇದೆ. ಇದು ಅಚ್ಚರಿಯ ಜೊತೆಗೆ ಸ್ವಚ್ಛಗೊಳಿಸಿರುವವರಲ್ಲಿ ಮತ್ತಷ್ಟು ಹುರುಪನ ತುಂಬಿದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಉಪ್ಪಾರ ಹೊಸಳ್ಳಿಯ ನಾಗಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಕಲ್ಯಾಣಿಯನ್ನ ಇಲ್ಲಿಯ ಯುವಕರು ಸ್ವಚ್ಛಗೊಳಿಸಿದ್ರು. ಅಚ್ಚರಿ ಎನ್ನುವಂತೆ ಕಳೆದೊಂದು ವಾರದಿಂದ ಕಲ್ಯಾಣಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಎಲ್ಲ ಹೂಳು ತುಂಬಿಬಿಟ್ಟಿದೆ ಸರ್. ಹೂಳು ತುಂಬಿದ ಕಾರಣ ಇಲ್ಲಿ ಎಲ್ಲ ಕೈ ಬಿಟ್ಬಿಟ್ಟಿದ್ದೆವು. ಬಾಯಿ ಏನು ಇಲ್ಲ ಅಂತ ಮುಚ್ಚಬೇಕಂತ ಪ್ಲಾನಿಂಗ್ ಇತ್ತು ಸರ್ ಸ್ವಾಮಿಗಳಿಂದ. ಮುಚ್ಚಬೇಕಂತ ಪ್ಲಾನಿಂಗ್ ಇದ್ದಾಗ ಈ ಯುವ ಬ್ರಿಗೇಡ್ನವ್ರು ಬಂದು ನಮಗೆಲ್ಲ ಇಲ್ಲಪ್ಪ ಬಾವಿ ಸ್ವಚ್ಛತೆ ಕಾರ್ಯಕ್ರಮ ತಗೊಳ್ರಿ ನಾವು ಕಲ್ಯಾಣಿದ ಅಂತೇಳಿ ಇದು ಮಾಡಿದ್ವಿ ಸರ್. ಅವಾಗ ನಾವು ಯುವಕರು ಹಾಗೂ ಯುವ ಬ್ರಿಗೇಡ್ನವರು ಎಲ್ಲ ಇದು ಮಾಡಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ವಿ ಸರ್ ಸುರಚ್ಕೊಂಡು. ಈಗ ನೀರು ಬಂದಕ್ಕೆ ಒಳ್ಳೆ ಖುಷಿ ಆಗತ್ತೆ ಸರ್. ಈ ಪ್ರತಿಯೊಂದು ಗ್ರಾಮದಲ್ಲಿ ಇದ್ರೂ ಈ ತರ ಸ್ವಚ್ಛತೆ ಮಾಡಿದ್ರೆ ನೀರು ಬರ್ತಾ ಒಂದು ಕಾರಣ ಇದೆ ಸರ್. ಬಂದೇ ಬರ್ತಾವಂತ ಒಂದು ಉತ್ಸಾಹ ಇದೆ. ಆಧುನಿಕತೆ ಬೆಳೆದಂತೆ ಕೊಳವೆ ಬಾವಿಗಳಿಂದಾಗಿ ಕಲ್ಯಾಣಿಗಳ ಬಳಕೆ ಕಡಿಮೆಯಾಗಿದೆ. ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ನಾಗಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣಿ ಪಾಳು ಬಿದ್ದಿತ್ತು. ಇದನ್ನ ಮೊದಲು ಕೃಷಿ ಚಟುವಟಿಕೆಗಳಿಗೆ ಹಾಗೂ ತೋಟದ ಬೆಳೆಗಳಿಗೆ ಬಳಸಿಕೊಳ್ತಾ ಇದ್ರು. ನಂತರದ ದಿನಗಳಲ್ಲಿ ಬಳಕೆ ಇಲ್ಲದೆ ಅದು ಹೂಳಿನಿಂದ ತುಂಬಿಕೊಂಡಿತ್ತು. 8 ಅಡಿ ಆಳದ ಕಲ್ಯಾಣಿಯನ್ನ ಇದೀಗ ಸ್ವಚ್ಛಗೊಳಿಸಿದ್ದು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಕಲ್ಯಾಣಿ ನಳನಳಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗ ಇಷ್ಟು ದಿನ ಅದು ಮುಚ್ಚಿ ಹೋಗಿತ್ತು. ಈಗ ಈ ಯುವ ಬ್ರಿಗೇಡ್ ಮತ್ತು ವೆಂಕಟೇಶ್ ಮಾಸ್ಟರ್ ಇದ್ದಾರೆ ಇಲ್ಲಿ ನಮ್ಮೂರಿನವರು, ಅವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಮಹತ್ವವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈಗ ಎಲ್ಲರಿಗೂ ಖುಷಿ, ಈ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇದು. ಬರಗಾಲದ ನೆಪದಲ್ಲಾದರೂ ಕೆರೆ ಕಲ್ಯಾಣಿಗಳ ಹೂಳನ್ನ ತೆಗೆದು ಬಳಸ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದೇ ರೀತಿ ಪ್ರತಿ ಗ್ರಾಮದಲ್ಲೂ ನಮ್ಮ ಪುರಾತನ ಕಾಲದ ಕೆರೆ, ಕಲ್ಯಾಣಿ ಬಾವಿ ಉಳಿಸದಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಯುವಕರ ಕೆಲಸ ಎಲ್ಲರಿಗೂ ಮಾದರಿಯಾಗಿದೆ. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಡಿ ನೂರುಲ್ಲಾ, ಸುದ್ದಿ ಟಿವಿ, ಬಳ್ಳಾರಿ.